ಪುತ್ತೂರಿನ ಅತಿ ಹೆಚ್ಚು ಭಕ್ತರನ್ನ ಒಳಗೊಂಡ ಕಾಸರಗೋಡು ತಾಲೂಕಿನ ಪೆರಡಾಲ ಶ್ರೀ ಉದನೇಶ್ವರ ದೇವಸ್ಥಾನದಲ್ಲಿ ನವೀಕರಣ ಪುನರ್ ಪ್ರತಿಷ್ಠೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ವಾರ್ಷಿಕ ಉತ್ಸವ ಏಪ್ರಿಲ್ 17ರಿಂದ 28ರ ತನಕ ನಡೆಯಲಿಕ್ಕಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ನಿರಂಜನ್ ರೈ ಪೆರಡಾಲ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಕಾಸರಗೋಡು ಜಿಲ್ಲೆಯ ಕುಂಬ್ಳೆ ಸೀಮೆಯ ಪ್ರಮುಖ 5ನೇ ಕ್ಷೇತ್ರವಾಗಿರುವ ಪೆರಡಾಲದಲ್ಲಿ ಉದನೇಶ್ವರ ದೇವರು ನೆಲೆಯಾಗಿದ್ದಾರೆ. ಶಾಸ್ತಾರ ದೇವರು ಸ್ಥಳ ಸಾನ್ನಿಧ್ಯವಾಗಿದ್ದು ಕ್ಷೇತ್ರದ ಒಳಗೋಪುರದಲ್ಲಿ ಕುಟ್ಟಿಚಾತ ಕುಕ್ಷಿ ಶಾಸ್ತ್ರ ಕಾರಣಿಕ ಶಕ್ತಿಯಾಗಿ ಪ್ರಸಿದ್ಧಿ ಪಡೆದಿದೆ. ಪಡೆ ಸಮರ್ಪಣೆಯು ಕುಟ್ಟಿಚಾತನಿಗೆ ಸಮರ್ಪಿಸುವ ಪ್ರಮುಖ ಸೇವೆಯಾಗಿದೆ ಎಂದ ಅವರ ಬ್ರಹ್ಮಕಲಶೋತ್ಸವಕ್ಕೆ ಏಪ್ರಿಲ್ 17ರಂದು ಹಸಿರು ಹೊರೆ ಕಾಣಿಕೆ ಮೆರವಣಿಗೆ, ಏಪ್ರಿಲ್ 18ರಂದು ನವೀಕರಿಸಿದ ರಾಜಗೋಪುರ, ರಾಜಾಂಗಣ ಮೇಲ್ಚಾವಣಿ ಮತ್ತು ನೂತನ ಭೋಜನ ಶಾಲೆ ಲೋಕಾರ್ಪಣೆ ನಡೆಯಲಿಕ್ಕಿದೆ. ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಏಪ್ರಿಲ್ 23ರಂದು ಶ್ರೀದೇವರ ಪ್ರತಿಷ್ಠೆ ನಡೆಯಲಿಕ್ಕಿದೆ. ಏಪ್ರಿಲ್ 26ರಂದು ಎಡನೀರು ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಸಹಸ್ರ ಕಲಶಾಭಿಷೇಕ ಮತ್ತು ಬ್ರಹ್ಮ ಕಲಶಾಭಿಷೇಕ ನಡೆಯಲಿಕ್ಕಿದೆ. ಏಪ್ರಿಲ್ 27ರಂದು ವರ್ಷಾವಧಿ ಉತ್ಸವ ನಡೆಯಲಿಕ್ಕಿದ್ದು, ಏಪ್ರಿಲ್ 28ಕ್ಕೆ ಶ್ರೀದೇವರ ಬಲಿ ಉತ್ಸವ, ಬಟ್ಟಲು ಕಾಣಿಕೆ, ಮಧ್ಯಾಹ್ನ ಪಿಲಿಚಾಮುಂಡಿ ದೈವದ ಕೋಲ ನಡೆಯಲಿಕ್ಕಿದೆ. ಬ್ರಹ್ಮಕಲಶೋತ್ಸವದ ಅಂಗವಾಗಿ 3 ವೇದಿಕೆಯಲ್ಲಿ ನಿರಂತರ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಜೊತೆ ಕಾರ್ಯದರ್ಶಿ ಮತ್ತು ಪ್ರಚಾರ ಸಮಿತಿ ಸಂಚಾಲಕ ಡಾಕ್ಟರ್ ಶ್ರೀಶಕ ಕುಮಾರ್ ಪಂಚತಡ್ಕ, ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ ಪ್ರಧಾನ ಸಂಚಾಲಕ ರಾಜೇಶ್ ಮಾಸ್ಟರ್ ಅಗಲ್ಪಾಡಿ, ಲೆಕ್ಕ ಪರಿಶೋಧಕ ಕುഞ്ഞಣ್ಣ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹಲವು ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ನೇತಾರರು ಪಾಲ್ಗೊಳ್ಳುವರು. 23ನೇ ತಾರೀಕು ಪ್ರಾತಃ ಕಾಲ 7:40ರಿಂದ 9:30ರ ಮಧ್ಯೆ ವೃಷಭ ಲಗ್ನ ಸುಮುಹೂರ್ತದಲ್ಲಿ ಶ್ರೀದೇವರ ಪ್ರತಿಷ್ಠೆ, ಪೂರ್ವಾಹ್ನ 4ರಿಂದ 108 ತೆಂಗಿನಕಾಯಿಯ ಗಣಪತಿ ಹೋಮ, ಪ್ರತಿಷ್ಠಾಪನೆ, ಬಳಿಕ 26ರಂದು ಪೂರ್ವಾಹ್ನ 5ರಿಂದ ಗಣಪತಿ ಹವನ, ಉದ್ಘಾಟನೆ, ಶಾಂತಿ, ಪ್ರಾಯಶ್ಚಿತ್ತ, ತತ್ವಹೋಮಗಳ ಕಲಶಾಭಿಷೇಕ, ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನಂ ಶ್ರೀಮದ್ ಎಡನೀರು ಮಠ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶಾಸ್ತ್ರ ಕಲಶಾಭಿಷೇಕ, ಬ್ರಹ್ಮ ಕಲಶಾಭಿಷೇಕ, ಬಳಿಕ 11:30ಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಶ್ರೀ ಸಂಸ್ಥಾನ ಗೋಕರ್ಣ, ಶ್ರೀ ರಾಮಚಂದ್ರಾಪುರ ಮಠ ಇವರ ಆಗಮನ, ಪೂರ್ಣಕುಂಭ ಸ್ವಾಗತ ಆಶೀರ್ವಚನ. ಅದೇ ರೀತಿ ಪ್ರತಿ ದಿವಸವೂ 4 ಗಂಟೆಗೆ ಸಾಯಾಹ್ನ ಧಾರ್ಮಿಕ ಸಭೆ. ಈ ಧಾರ್ಮಿಕ ಸಭೆಯಲ್ಲಿ ಎಲ್ಲ ದಿವಸ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಯತಿವರಿಯರು ಪಾಲ್ಗೊಳ್ಳಲಿದ್ದಾರೆ. ವಿವಿಧ ರಾಜಕೀಯ ನೇತಾರರು, ಕರ್ನಾಟಕ, ಕೇರಳದ ವಿವಿಧ ವಿಧಾನಸಭಾ ಕ್ಷೇತ್ರದ MLAಗಳು, ಲೋಕಸಭಾ ಕ್ಷೇತ್ರ ಸಂಸದರುಗಳು, ರಾಜಕೀಯ ಧಾರ್ಮಿಕ ಪ್ರವಚನಕಾರರು, ವಿವಿಧ ಸಾಂಸ್ಕೃತಿಕ ನೇತಾರರು ಈ ಒಂದು ಧಾರ್ಮಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿ ದಿನನಿತ್ಯ ಪ್ರಾತಃ ಕಾಲ ತೊಡಗಿ ಉಪಹಾರ, ಮಧ್ಯಾಹ್ನ ಭೋಜನ, ಸಾಯಂಕಾಲ ಉಪಹಾರ ವ್ಯವಸ್ಥೆ, ರಾತ್ರಿ ಭೋಜನ ವ್ಯವಸ್ಥೆ ಏರ್ಪಡಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಎಲ್ಲ ನಮ್ಮ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಉಪಸಮಿತಿಗಳು ಆಯಾಯ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಉಪಸಮಿತಿಯ ನೇತೃತ್ವದಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ 2 ವೇದಿಕೆಯಲ್ಲಾಗಿ, 1ನೇ ವೇದಿಕೆ ನಟರಾಜ ವೇದಿಕೆ, 2ನೇ ವೇದಿಕೆ ಕೈಲಾಸ ವೇದಿಕೆ, ಸುಮಾರು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವುದು. ಅದೇ ರೀತಿ ಭಜನಾ ವೇದಿಕೆ, ಅಲ್ಲಿ ಕೂಡ ಪ್ರಾತಃ ಕಾಲದಿಂದ ವಿವಿಧ ಭಜನಾ ಮಂಡಳಿಯಿಂದ ಭಜನೆ, ಸಾಯಂಕಾಲ ರಾತ್ರಿ 8 ಗಂಟೆವರೆಗೆ ಭಜನಾ ಕಾರ್ಯಕ್ರಮ ಮುಂದುವರಿಯಿರುವುದು. ಈ ಸಂದರ್ಭದಲ್ಲಿ ನಡೆಯುವಂಥ ಈ ಐತಿಹಾಸಿಕ 22 ವರ್ಷಗಳ ಬಳಿಕ ಶ್ರೀ ಉದನೇಶ್ವರ ದೇವಸ್ಥಾನ ಬ್ರಹ್ಮಕಲಶ ನಡೆಯುತ್ತಿದೆ. 1962 ನಂತರ ಯಾವುದೇ ರೀತಿಯ ಜೀರ್ಣೋದ್ಧಾರ ಕಾರ್ಯಗಳು ನಡೆಯದೆ 2 ಕಾಲಘಟ್ಟದಲ್ಲಿ ಬ್ರಹ್ಮಕಲಶ ನಡೆದಿತ್ತು. ನಮಗೆ ತಿಳಿದಿರೋ ಪ್ರಕಾರ, ಇತಿಹಾಸದ ಪ್ರಕಾರ 1961, 1992, 2004ರಲ್ಲಿ ಕೊನೆಯ ಒಂದು ಬ್ರಹ್ಮಕಲಶ ನಡೆದಿತ್ತು. ಈಗ 22 ವರ್ಷಗಳ ಬಳಿಕ ಬ್ರಹ್ಮಕಲಶೋತ್ಸವದ
ಆ ಐತಿಹಾಸಿಕ ಅಂತ ಕ್ಷಣಕ್ಕೆ ನಾವೆಲ್ಲರೂ ಎಲ್ಲ ಭಕ್ತರು ಆ ಉದನೇಶ್ವರನ ಕುಟ್ಟಿಜಾತನ ಭಕ್ತರು ಕಾತರದಿಂದ ಕಾಯ್ತಿರುವಂಥ ದಿನಗಳು ಇನ್ನು ಕೇವಲ 11 ದಿವಸಗಳು ಮಾತ್ರ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತರನ್ನು ಕೂಡ ಕ್ಷೇತ್ರ ಪರವಾಗಿ ಆಮಂತ್ರಿಸುತ್ತಾ, ಎಲ್ಲ ಭಕ್ತರು ನಮ್ಮ ಈ ಕಡೆ ಪುತ್ತೂರು ಕಡೆ ತುಂಬ ಭಕ್ತರಿದ್ದಾರೆ. ಅದೇ ರೀತಿ ವಿಟ್ಲ ಆ ಒಂದು ಉದ್ದೇಶವನ್ನು ನಾವು ಈ ಕಡೆ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ. ಆದ ಕಾರಣ ಎಲ್ಲ ಭಕ್ತರನ್ನು ಕೂಡ ಕ್ಷೇತ್ರ ಪರವಾಗಿ ಆಮಂತ್ರಿಸುತ್ತಾ ತನುಮನಧನಗಳಿಂದ ಸಹಕರಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸ್ತಾ ಎಲ್ಲರಿಗೂ ನಮಸ್ಕಾರಗಳು.